ಗಣರಾಜ್ಯೋತ್ಸವದ ಹಿನ್ನೆಲೆ ಮುದ್ದೇಬಿಹಾಳದ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಗುರುಪಾದಪ್ಪ ಚಿತ್ರಕಲಾ ಮಹಾವಿದ್ಯಾಲಯ ವತಿಯಿಂದ 2023-24ನೇ ಸಾಲಿನ ಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಲಾ ಪ್ರದರ್ಶನವನ್ನು ಜನಪ್ರತಿನಿಧಿಯಾಗಲಿ ಅಧಿಕಾರಿಗಳಾಗಲಿ ಯಾರು ವೀಕ್ಷಿಸಿದಿರುವುದಕ್ಕೆ ಮಹಾವಿದ್ಯಾಲಯದ ಪ್ರಾಂಶುಪಾಲ್ ಶಂಕರ್ ಚಲವಾದಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ವೇಳೆ ಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳುತ್ತೇವೆ. ಈ ವರ್ಷವೂ 2023-24ನೇ ಸಾಲಿನ ಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು, ಅಧಿಕಾರಿಗಳಾಗಲಿ ಜನಪ್ರತಿನಿಧಿಯಾಗಲಿ ಉದ್ಘಾಟಿಸದೆ ಹಾಗೆ ತೆರಳಿರುವುದಕ್ಕೆ ವಿದ್ಯಾರ್ಥಿಗಳಿಗೆ ಬೇಸರವಾಗಿದೆ ಎಂದರು. ಇನ್ನು ಬೆಳಗ್ಗೆಯಿಂದಲೇ ಕಲಾ ಪ್ರದರ್ಶನದ ಉದ್ಘಾಟನೆಗೆ ಕಾಯುತ್ತಿದ್ದ ವಿದ್ಯಾರ್ಥಿಗಳಿಗೆ ಯಾವ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಬಂದು ಕಲಾ ಪ್ರದರ್ಶನವನ್ನು ಉದ್ಘಾಟಿಸಿಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಬಂದು ಕಲಾ ಪ್ರದರ್ಶನವನ್ನು ವೀಕ್ಷಿಸಿ ಹೋಗಬೇಕಾಗಿತ್ತು. ಆದರೆ ಯಾರು ಕಲಾ ಪ್ರದರ್ಶನವನ್ನು ವೀಕ್ಷಿಸಿರುವುದಕ್ಕೆ ನಮಗೆ ಬೇಸರವಾಗಿದೆ ಎಂದರು. ಒಂದು ನಿಮಿಷ ಉದ್ಘಾಟನೆ ಮಾಡಿ ಹೋಗ್ಲಿಕ್ಕೆ ಏನಾಗುತ್ತೆ? ತಪ್ಪು. ತಹಶೀಲ್ದಾರ್ ಅವರ ಗಮನಕ್ಕೆ ಬಂದಿಲ್ವಾ? ಅವ್ರ ಗಮನಕ್ಕೆ ಅವರು ಮಾಡಿಲ್ಲ. ಅವ್ರ ಗಮನಕ್ಕೆ ಬಂದಿರಬಹುದು, ಹೇಳ್ಬೇಕಾಗಿತ್ತು. ಅವರಿಗೆ ನೆನಪಿನ ಕಾಣಿಕೆ ಕೊಡ್ಬೇಕಂದ್ರೆ ಅವ್ರದ್ದೇ MLA ಅವ್ರದ್ದೇ ಇದು ಮಾಡ್ಬೇಕಂತ. ಶಾಸಕರ ಗಮನಕ್ಕೆ ಯಾರು ತಂದಿಲ್ಲ? ಆಡಳಿತ ತಾಲೂಕು ಆಡಳಿತದವರು ತಂದಿಲ್ಲ. ಹೇಳ್ಬೇಕು. MLA ಅವ್ರು ಇದು ಮಾಡ್ಲಿಕ್ಕೆ ಅವ್ರು ಕೊಡ್ಬೇಕಂತ ಮಾಡಿ ಇದೆ. ನಿಮ್ಮ ವಿದ್ಯಾರ್ಥಿಗಳು ಮಾಡಿದ್ರು? ಹೌದು, ವಿದ್ಯಾರ್ಥಿಗಳು ಮಾಡಿದ್ರು. ಶಾಸಕರು ಕೊಡ್ಬೇಕಂತ ಮಾಡಿ ಕೊಡ್ಬೇಕಂತ ಮಾಡಿದ್ರು. ಒಂದು ನಿಮಿಷ ಅವರಿಗೆ ಉದ್ಘಾಟನೆ ಮಾಡೋದಾಗಿಲ್ಲ. ಲಾಸ್ಟ್ ಗಂಟೆ ಭಾಷಣ ಮಾಡಿದ್ರು. ತಾಳಿಕೋಟಿಗೆ ಹೋಗಿದ್ರು, ಲೇಟ್ ಆಗಿ ಬಂದ್ರು. ಹೀಗಾಗಿ ಅವ್ರ ಗಮನಕ್ಕೆ ತಾಲೂಕು ಆಡಳಿತ ಆಗಲಿ ಅಧಿಕಾರಿಗಳು ತರಬಹುದಾಗಿತ್ತಲ್ಲ? ತರಬಹುದಾಗಿತ್ತು. ಅವ್ರಿಗೆಲ್ಲ ನಿನ್ನ ಮನೆಗೆ ಪತ್ರ ಕೊಟ್ಟಿದ್ರು. ಅವ್ರಿಗೆಲ್ಲ ಅಲ್ಲ, ಇದೇನು ಉದ್ಘಾಟನೆ ಒಂದು ನಿಮಿಷ ಎಲ್ಲರೂ ಮಾಡ್ಯಾರ. ಇನ್ನು ವಿದ್ಯಾರ್ಥಿಗಳು ಶಾಸಕ ಅಪ್ಪಾಜಿ ನಾಡಗೌಡ ಅವರ ಭಾವಚಿತ್ರವನ್ನು ಪೇಂಟಿಂಗ್ನಲ್ಲಿ ಬಿಡಿಸಿದ್ದು ಅವರನ್ನು ಉಡುಗೊರೆಯಾಗಿ ನೀಡಲು ಸಜ್ಜಾಗಿದ್ದರು. ಆದರೆ ಶಾಸಕರು ಬಾರದಿರುವುದಕ್ಕೆ ವಿದ್ಯಾರ್ಥಿಗಳು ಬೇಸರದಿಂದಲೇ ಕಲಾ ಪ್ರದರ್ಶನಕ್ಕೆ ಇಟ್ಟಿರುವ ಪೇಂಟಿಂಗ್ಗಳನ್ನು ತೆಗೆಯುವ ಸನ್ನಿವೇಶ ಕಂಡುಬಂತು.